ವೀರಭದ್ರೇಶ್ವರ ಜಾತ್ರೆ ಸರ್, ಊರು ದೊಡ್ಡ ಜಾತ್ರೆ ಸರ್, ಭಾರಿ ರಥೋತ್ಸವ ಆಗುತ್ತೆ. ಆ ರಥೋತ್ಸವಕ್ಕೂ ನಾನು ಅಧ್ಯಕ್ಷರು, ಇವರು ಕಾರ್ಯದರ್ಶಿ ಸರ್. ವೀರಭದ್ರೇಶ್ವರ ದೇವಸ್ಥಾನ ಲಿಂಗಾಯತರ ಸಮಾಜ, ಆದ್ರೆ ನಿಮ್ಮನೇ ಅಧ್ಯಕ್ಷ. ದುಡಿಬೇಕಿಂತ ನಮಗೆ ಈ ಊರಿನಲ್ಲಿ ಇರ್ಲಿಕ್ಕೆ ಮಾಡ್ಲಿಕ್ಕೆ ಬರೀ ಖುಷಿ ಸರ್. ಅವರು ಅವ್ರದೇ ಒಂದ್ ಕಡೆ ಎಲ್ಲ ಒಂದೊಂದು ಕಡೆ ಅದು ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಪುಣ್ಯ ಯಾಕೆ ಯಾವಾಗಿಂದ ಆಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಸರ್. ಮುಂಚೆ ಸರ್ ಊರು ಸ್ಟಾರ್ಟ್ ಆಗಿದೆ, ರಾಜರ ಕಾಲದಿಂದ ಇರ್ಬೋದಾ? ಅಂದ್ರೆ ಇವ್ರು ಕುರುಬರು, ನಾನು ಊರಿದೆಯಲ್ಲ, ನಾವು ಹೊರಗಿಂದ ನೋಡಿದಾಗ ನಿಮ್ಮ ಊರಲ್ಲಿ ಒಂದು ವಿಶೇಷ, ಒಂದೊಂದು ಜಾತಿಗೆ ಒಂದೊಂದು ಬೀದಿ ಇದೆ, ಬೀದಿ ಜಮೀನು, ಒಂದೊಂದು ಏರಿಯಾದಲ್ಲಿ ಒಂದೊಂದು ಜಮೀನು. ಕುರುಬರದೇ ಒಂದ್ ಕಡೆ ಸರ್, ಮುಸ್ಲಿಮ್ಸ್ದೇ ಒಂದ್ ಕಡೆ, ಆಮೇಲೆ ನಾಯಕರು ಅವ್ರದೇ ಒಂದ್ ಕಡೆ, ಜಟ್ಟಿ ಅವರು ಅವ್ರದೇ ಒಂದ್ ಕಡೆ, ಎಲ್ಲ ಒಂದೊಂದು ಕಡೆ ಅದು ಹೆಂಗ್ ಮಾಡಿದ್ರು ಗೊತ್ತಿಲ್ಲ. ಪುಣ್ಯ ಯಾಕೆ ಯಾವಾಗಿಂದ ಆಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಸರ್. ಮುಂಚೆ ಸರ್ ಊರು ಸ್ಟಾರ್ಟ್ ಆಗಿದೆ, ರಾಜರ ಕಾಲದಿಂದ ಇರ್ಬೋದಾ? ಮತ್ತೆ ಅಲ್ಲೊಂದು ದೇವಸ್ಥಾನ, ಪ್ರತಿ ದೇವಸ್ಥಾನ ಸರ್. ನಾವು 9 ಈಗ ನಿನ್ನೆ ಒಂದು ಮಾಡಿದ್ದು 10 ದೇವಸ್ಥಾನ ಕಟ್ಟಿದ್ವಿ. ಹೊಸ ದೇವಸ್ಥಾನಗಳು ನಾವು 10 ದೇವಸ್ಥಾನ, ನಿಮ್ಮ ನೇತೃತ್ವಗಳಲ್ಲಿ 10 ದೇವಸ್ಥಾನಕ್ಕೆ ಇವರೇ ಅಧ್ಯಕ್ಷರು, ನಾನೇ ಸೆಕ್ರೆಟರಿ. ಈಗಲೂ ಯಾವ ಎಲ್ಲ ಸಮಾಜಕ್ಕೂ ನಾವು ನಮ್ದೇ. ಈಗ ನಿಮ್ಮ ವಯಸ್ಸು ಎಷ್ಟೀಗ? ನನಗೆ 82 ವರ್ಷ ಸರ್. ನನಗೀಗ 82 ರನ್ನಿಂಗ್ ಓಡ್ತಾ ಇದೆ. ಎಷ್ಟು ಜನ ಮಕ್ಕಳು? ನನಗೆ 4 ಜನ ಗಂಡು ಮಕ್ಕಳು ಸರ್, 2 ಜನ ಹೆಣ್ಮಕ್ಳು. ಗಂಡು ಮಕ್ಕಳು ಏನ್ ಮಾಡ್ತಾರೆ? ಗಂಡು ಮಕ್ಕಳು ಎಲ್ಲಾನು ಡಿಗ್ರಿ ತನಕ ಓದ್ಕೊಂಡು ಜಮೀನು ಮಾಡ್ತಾರೆ ಸರ್. ಎಲ್ಲ ಖುಷಿನೇ ಮಾಡ್ತಿದ್ದಾರೆ. ಎಷ್ಟು ಎಕರೆ ಜಮೀನು? ಒಂದು 20 ಎಕರೆ ತೋಟ ಇದೆ ಸರ್. ತೋಟ, 2 ಎಕರೆ ಭತ್ತ ಜಮೀನು ಇದೆ, 1 ಎಕರೆ ಹಂಗೆ ಇದೆ. ಹೆಣ್ಮಕ್ಳೆಲ್ಲ ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ಹೆಣ್ಮಕ್ಳನ್ನ ಒಬ್ರನ್ನ ಬೀರೂರಿಗೆ ಕೊಟ್ಟಿದ್ದೀವಿ ಸರ್, ಒಬ್ರನ್ನ ಗೋನ್ಕೋಗಿ ಕೊಟ್ಟಿದ್ದೀವಿ. ಏನ್ ಮಾಡಿದ್ರು? ಅಳಿದಿಂದಿರಲ್ಲ ಏನೇನು ಮಾಡಿದ್ರು? ಒಬ್ರು ಕೆಲಸದಲ್ಲಿ ಇದ್ರು, ನಮ್ಮ ಸಂಜೀವಣ್ಣವರೇ ಗಂಡು ನೋಡಿ ಅವರೇ ಮದುವೆ ಮಾಡ್ತಿದ್ರು ಮೊದಲನೇ ಮಗಳನ್ನ. ಅವರು ಕಾಲೇಜ್ ಸೂಪರಿಂಟೆಂಡೆಂಟ್ ಆಗಿದ್ರು ಸರ್. ಮೊಮ್ಮಕ್ಕಳೆಲ್ಲ ಸಂತೋಷವಾಗಿದ್ದೀರಿ, ಸುಖವಾಗಿದ್ದೀರಿ? ಈಗ ನಿಮ್ಗೆ ಎಷ್ಟು ವಯಸ್ಸೀಗ? ಈಗ ನನಗೆ 80 ಈಗ ನಡೀತದೆ, 86 ಸರ್. ಜೂನ್ ಬಂದು 81. ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಸರ್. ಹಿರಿಯವಳು ವಿಜಯಲಕ್ಷ್ಮಿ ಅಂತ, ಅವಳು KSRTC ಕೆಲಸ ಕೊಡ್ಸಿದೀನಿ ಸರ್. ಅವಳು ಅಲ್ಲಿ ಮ್ಯಾನೇಜರ್ ಆಫೀಸರ್ ಆಗಿ ಅಲ್ಲಿದ್ದಾಳೆ. ಅವ್ರ ಗಂಡ ಇಂಜಿನಿಯರ್ ಕಾಲೇಜ್ ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ. ಅವರು ಎಲ್ಲಿ ಹಾಸನದಲ್ಲೇ ಇದ್ದಾರೆ ಸರ್. ಇಬ್ರು ಗಂಡ ಹೆಂಡತಿ. ಅವ್ರಿಗೆ ಒಂದು ಒಳ್ಳೆ ಮನೆನೂ ಕಟ್ಟಿದ್ವಿ. ಸೆಕೆಂಡ್ ಒಂದು ರಾಘವೇಂದ್ರ ಅಂತ ಇವನ ಅಣ್ಣ, ಅವನು MFSC ಮಾಡಿದ್ದಾನೆ. MFSC ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದೇ ನಮ್ಮ ಗೌಡ್ರು ಇದಾರಲ್ಲ ಸರ್, ಎಂತ ಗೌಡ್ರು, ನಮ್ಮ ರುದ್ರೇಗೌಡರು, ಅವರೇ ಕರೆದು ಕೆಲಸ ಕೊಟ್ಟರು ಸರ್ ನನಗೆ. ಅವ್ರು ಲೆಕ್ಚರರ್ ಸರ್, ಇದರಲ್ಲೇ ಇದ್ದಾರೆ. ಮೀನುಗಾರಿಕೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಎಲ್ಲಿ? ಶಿವಮೊಗ್ಗ ಜಿಲ್ಲೆ? ಶಿವಮೊಗ್ಗದಲ್ಲೇ ಇದ್ದಾರೆ. ಸರಿ, ಇನ್ನೊಂದು ಮಗ ಇವರೇ ಸರ್, ಸಂದೀಪ್. ಇವನು PUC ಒಳ್ಳೆ ಸ್ಟೂಡೆಂಟ್ ಸರ್. ಇವನು ಅಲ್ಲಿ ಮನೇಲಿ ಯಾರು ಇಲ್ದಂಗೆ ಹೆಂಗ್ ಜಮೀನಿಗೆ ಬಂದು ಹಂಗೆ ಅವನಿಗೂ ಜಮೀನಿಗೆ ಬಂದ್ಬಿಟ್ಟ ಸರ್. ಆಮೇಲೆ ನಾನೇನ್ ಮಾಡಿದೆ, ಈಗ ಅವನು ಅಸಿಸ್ಟೆಂಟ್ ಡೈರೆಕ್ಟರ್, ಅವಳ ಇದು ಆಫೀಸರು. ಈಗ ಇವನಿಗೆ ಏನ್ ಮಾಡ್ಬೇಕು? ಗಂಡಿಬ್ರೇನಾ? ಸರ್, ಗಂಡಿಬ್ರು. ಇವನಿಗೆ ಏನ್ ಮಾಡ್ಬೇಕು ಹಾಗೆ ಅಂತ. ಹಾಗಾಗಿ ಇವನಿಗೆ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಮಾಡಿ, ಜಮೀನು ಮಾಡಿ, ಎಲ್ಲ ಮಾಡಿ, ತೋಟ ಮಾಡಿ, ಒಂದು 15 ಎಕರೆ ಹತ್ರ ತೋಟ ಇದೆ ಸರ್. ನೀವು ಈಗ ನೆಮ್ಮದಿನಲ್ಲಿ ಇದ್ದೀರಿ? ದುಡಿಬೇಕಿಂತ ನಮಗೆ ಈ ಊರಿನಲ್ಲಿ ಇರ್ಲಿಕ್ಕೆ ಮಾಡ್ಲಿಕ್ಕೆ ಬರೀ ಖುಷಿ ಸರ್. ಒಂದ್ ದಿವಸ 2 ದಿವಸ ನಾವು ಊರ್ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಸರ್ ನಮಗೆ. ಯಾಕೆಂದ್ರೆ ಊರಿನಲ್ಲಿ ಅಷ್ಟು, ಈಗ ರಾಮಪ್ಪ ಇಲ್ಲ ಅಂತಂದ್ರೆ ಒಂದ್ ದಿವಸ ರಾಮಪ್ಪ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸರ್, ಇಡೀ ಊರಿಗೆ. ಸಂಜೀವಪ್ಪ ಇಲ್ಲ ಅಂತಂದ್ರೆ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಸಂಜೀವಪ್ಪ ಇಲ್ಲ, ಪಂಚಾಯತಿ ಇದ್ರೆ ಫೋಟೋ ಮಾಡೇ ಬಿಡ್ತೀವಿ. ನಾವಿಲ್ಲ ಅಂದ್ರು ಅವ್ರು ಮಾಡ್ಬಿಡ್ತಾರೆ, ಅವ್ರಿಲ್ಲ ನಾವು ಮಾಡ್ಬಿಡ್ತೀವಿ. ಇಲ್ಲ ಅವ್ರು ಬರಲ್ಲ ಮಾಡ್ಬಿಡ್ತೀವಿ ಸರ್. ನಾವು ಆ ರೀತಿ ಯಾವುದೇ ಜಾತ್ರೆ, ಈಗ ತೇರು ಸರ್, ನಾವು ಸ್ವಲ್ಪ ಬಹಳ ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಕರೆಕ್ಟ್ ಕರೋಕ ಹೇಳ್ಬಿಡಪ್ಪ. 86ನೇ ಇಸ್ವಿಯಿಂದ ಮಾಡ್ತೀವಿ ಸರ್ ನಾವು ಮಾರಿಕಾಂಬಾ ಜಾತ್ರೆನ. 80ನೇ ಇಸ್ವಿಯಿಂದ ಮಾರಿಕಾಂಬಾ ಜಾತ್ರೆ ಇಲ್ಲಿ ತನಕ ನಾನೇ ಅಧ್ಯಕ್ಷರು, ನಾನೇ ಸೆಕ್ರೆಟರಿ ಸರ್. ವೀರಭದ್ರೇಶ್ವರ ಜಾತ್ರೆ ಸರ್, ಊರು ದೊಡ್ಡ ಜಾತ್ರೆ ಸರ್, ಭಾರಿ ರಥೋತ್ಸವ ಆಗುತ್ತೆ. ಆ ರಥೋತ್ಸವಕ್ಕೂ ನಾನು ಅಧ್ಯಕ್ಷರು, ಇವರು ಕಾರ್ಯದರ್ಶಿ ಸರ್. ವೀರಭದ್ರೇಶ್ವರ ದೇವಸ್ಥಾನ ಲಿಂಗಾಯತರ ಸಮಾಜ, ಆದ್ರೆ ನಿಮ್ಮನೇ ಅಧ್ಯಕ್ಷ. ಇದೊಂದು ವಿಶೇಷನೇ. ಹೌದು ಸರ್. ಆಮೇಲೆ ಇನ್ನೂ ಒಂದು ವಿಶೇಷ, ಮುಸ್ಲಿಮ್ಸ್ ಒಂದು 300-350 ಮನೆ ಇದೆ ಸರ್. ಯಾರು ನಮ್ಮನ್ನು ಬಿಟ್ಟು ಏನು ಮಾಡೋದು. ಹೌದು, ನನ್ಗೆ ಆ ಶೆಫಿ ಅಂತ ಪಂಚಾಯತ್ ಅಧ್ಯಕ್ಷ ಹೇಳಿದ್ರಲ್ಲ, ಒಂದ್ ಮದುವೆ ಮಾಡೋದಾದ್ರು ನಾವೇ ಇರ್ಬೇಕು ಸರ್. ಏನಾದ್ರು ಸಣ್ಣ ಬಂದ ತಕ್ಷಣ ನಾವೇ ಬೇಕು ಅವರಿಗೆ. ಹಾಗೆ ಜಗಳ ಆದ್ರೂ ಸಹ ಅವ್ರ ಮಸೀದಿಲೆ ಕುತ್ಕೊಂಡು ನಾವು ಪಂಚಾಯತಿ ಮಾಡ್ಬರ್ತೀವಿ ಸರ್. ಮಸೀದಿನೆಲ್ಲ ನೀವು ಹೋಗಿ ಕುತ್ಕೊಂಡು ಮಾಡಬೇಕು. ಇಲ್ಲಿವರೆಗೂ ನಮಗೆ ಹಿಂದೂ ಮುಸ್ಲಿಂ ಗಲಾಟೆ ಒಂದು ಸಣ್ಣ ಪಾಯಿಂಟ್ ಇಲ್ಲ ಸರ್. ಕುಂಸಿನೆಲ್ಲ ಆಗಿಲ್ಲ, ಆಗಿಲ್ಲ, ನಾವಿರೋದಕ್ಕೆ ಆಗೋದಿಲ್ಲ ಸರ್. ಹಾಗೆ ಈ ಕುಂಸಿ ತಾಲೂಕು ಆಗ್ಬೇಕು ಅನ್ನೋದೊಂದಿತ್ತು. ಹೌದು ಸರ್. ನಿಮ್ಮಿಬ್ಬರ ಅಭಿಪ್ರಾಯ ಏನು? ನಮ್ಮಿಬ್ರು ತುಂಬಾ ಹೋರಾಟ ಮಾಡ್ತೀವಿ. ನಮ್ಮ ಕುಂಸಿ ಶಿಫಾರಸ್ ಆಗಿತ್ತು ಸರ್. ನಮ್ದು ಹೋರಾಟ ನಡೀತಾನೆ ಇದೆ, ಇನ್ನೂ ಇದೆ ಸರ್. ಹೋರಾಟ ಮಾಡ್ತಾ ಇದ್ವಿ, 2 ಜನ ಹೋಗ್ತೀವಿ ಸೆಕ್ರೆಟರಿಯೇಟ್ನಾಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಮಾತಾಡ್ತಿರ್ತೀವಿ ಸರ್. ಅದು ನೋಡ್ತಾ ಇದ್ರೆ ಸಮೀಕ್ಷೆಯಲ್ಲಿ ಹಾಗೆ ಇದೆ ಸರ್, ಇನ್ನೂ ಏನೂ ಆಗಿಲ್ಲ.
3 ಸಂಖ್ಯೆಯಲ್ಲಿ ಕುಂಸಿ ಕೊಡಬೇಕು ಅಂತಲೇ ಆಗಿದೆ ಸರ್. ಸರ್ ಅದು ವಿಚಾರದಲ್ಲಿ ನಮ್ಮದು ಸಬ್ ತಾಲೂಕು ಸರ್ ಫಸ್ಟ್ ಇಲ್ಲಿ ಇದು ಕುಂಸಿ ಸಬ್ ತಾಲೂಕು ಸರ್. ಅದಾದಮೇಲೆ ಪುರಸಭೆ ಆಯಿತು, ಆದ್ಮೇಲೆ ಪಂಚಾಯತ್ ಇದೆಲ್ಲ ಆಯಿತು. ಈಗ ನಮ್ಮಲ್ಲಿ ಎಲ್ಲ ಅವಿಯೋಗದಲ್ಲಿ ಬಂದರು, 3 ಅವಿಯೋಗದಲ್ಲಿ ಬಂದಿದ್ರು ನಮ್ಮದೇ ಕುಂಸಿನೇ ಸೆಲೆಕ್ಟ್ ಮಾಡಿದ್ದಾರೆ ಸರ್. ಕುಂಸಿಗೆ ಅದು ಇದೆ, ಈಗಲೂ ಇದೆ ಸರ್. ಉಂಡೆಕರ ಯೋಗ, ಇದೆಲ್ಲ ನಮ್ಮ ಕುಂಸಿಗೆ ಸರ್. ಕುಂಸಿ ತಾಲೂಕು ಆಗ್ಬೇಕನ್ನೋ ವಿಚಾರದಲ್ಲಿ ನಿಮ್ಮಿಬ್ರು ಅಚಲವಾದ ಹೋರಾಟ ಸರ್. ಹೋರಾಟ ಜಿಲ್ಲೆ ಎಲ್ಲರೂ ಎಲ್ಲಿ ಸೇರ್ಬೇಕಂತ ಹೇಳ್ತೀರಾ ನೀವು? ಈಗ ಜಿಲ್ಲೆ ನಮಗೆ ಇಲ್ಲಿ ಇದೆ, ಶಿವಮೊಗ್ಗನೇ ಸೂಕ್ತ. ಬೈ ಚಾನ್ಸ್ ತಾಲೂಕು ಏನಾಗುತ್ತೆ ಗೊತ್ತಾ ಸರ್, ನಮ್ಮ ತಾಲೂಕು ಮಾಡ್ಲಿಕ್ಕೆ ನಮಗೆ ಅಲ್ಲಿಂದ 26 ಕಿಲೋಮೀಟರ್ ಇದು ಶಿವಮೊಗ್ಗದಿಂದ. ಗ್ರಾಮಾಂತರಕ್ಕೆ ಬಂದ್ರೆ ಇದಕ್ಕೆ ಬರ್ಬೇಕು ಸರ್, ಕುಂಸಿಗೆ ಬರ್ಬೇಕು. ಆಯ್ನೂರು 11 ಕಿಲೋಮೀಟರ್ ಹತ್ರ ಆಗ್ಬಿಡುತ್ತೆ ಅವ್ರಿಗೆ. ಅಲ್ಲಿ ಶಿವಮೊಗ್ಗ ಆಯ್ನೂರು ಒಂದೇ, ಆದ್ರಿಂದ ನಮಗೆ ಬರ್ಬೇಕಾದ್ರೆ. ಇನ್ನೊಂದು ಕ್ವಶನ್, ಈ ಕುಂಸಿ ಇದು ಹೈವೇ ಆಯ್ತು, ಬಹಳ ವರ್ಷ ಹಿಂದೆ ಆಯ್ತು. ಅದ್ರ ಊರೊಳಗೆ ನಾವು ಅಗಲ ಮಾಡಲ್ಲ ಅಂತ ನಿಮ್ಮ ಊರಿನವ್ರದ್ದು. ನಮ್ಮೂರು ಅನಂತಪುರನು ಎಲ್ಲ ಅಗಲ ಮಾಡ್ಕೊಂಡ್ರು, ಆದ್ರೆ ನಿಮ್ಮ ಊರಲ್ಲಿ ಆಗ್ಲಿಲ್ಲ. ಅದೇನಾಯ್ತು ಅಂದ್ರೆ ಫಸ್ಟ್ ಟೈಮ್ ಹೋದಾಗ ರಾಘವೇಂದ್ರ ಅವ್ರ ಹತ್ರ ಹೋಗಿದ್ವಿ, ಯಡಿಯೂರಪ್ಪರ ಹತ್ರ ಹೋಗಿದ್ವಿ ಸರ್. ನಮ್ಮ ನೇತೃತ್ವದಲ್ಲೇ ಒಂದು 50-100 ಜನ ಹೋಗಿದ್ವಿ ಸರ್. ನಾವು ಕುಂಸಿಯಲ್ಲೇ ಹೋಗ್ಲಿ ಸರ್. ಕುಂಸಿಯಲ್ಲಿ ಹೋದ್ರೆ ಏನಾಗ್ತದೆ, ನಮ್ಮ ಊರೆಲ್ಲ ಸಣ್ಣ ಇದು ಹಾಳಾಗಿದೆ. ಅಲ್ಲಿಂದ ಇಲ್ಲಿ ತನಕ ಶಿವಮೊಗ್ಗದಿಂದ ಇಲ್ಲಿ ಹಳ್ಳಿ ಇಲ್ಲಿಗೆ ಇದು ನಮಗೆ ಆಗದಾಗಿದ್ದರೆ ಭಾರಿ ಕಷ್ಟ ಆಗುತ್ತೆ, ನೀವು ಮಾಡಿ ಅಂತ ಹೇಳಿದ್ರು ಸರ್. ಅವರು ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ಅದು ಏನೋ ಗೊತ್ತಿಲ್ಲ, ಈ ಹೈವೇ ಅವ್ರಿಗೆ ಏನು ಅವರಿಗೆ ಇದಾಗುತ್ತೆ ಗೊತ್ತಾಗಿಲ್ಲ. ಬೇಡ ಬೈಪಾಸ್ ಮಾಡ್ತೀವಿ ಅಂತ ತಗೊಂಡು ಬೈಪಾಸ್ ಮಾಡೋಕ್ಕೆ ನೋಡಿದ್ರು ಸರ್. ಹೊತ್ತು ನಿಯೋಗ ಹೋದ್ವಿ ಯಾರ ಹತ್ರ, ಇವ್ರ ಹತ್ರ. ನಾನು ಪ್ರಯತ್ನ ಮಾಡ್ತೀನಪ್ಪ, ಆಗಲಿಲ್ಲ ಅಂದರೆ ನೀವೇನು ಮಾಡೋಕ್ಕೆ ಬರಲ್ಲ ಹಾಗೆ ಅಂತ ನಮಗೆ ಹೇಳಿದ್ರು. ಅದಾದಮೇಲೆ ಕೊನೆ ಪಕ್ಷ ನಿಮಗೆ ಅಲ್ಲಿ ಹೈವೇ ಆದರೆ ಇಲ್ಲಿ ಇದನ್ನು ಸ್ಟೇಟ್ ಹೈವೇ ಮಾಡಿಕೊಡ್ತೀನಿ, ಇಲ್ಲಿಂದ ಇಲ್ಲಿದೆಯಲ್ಲ ಸದಗುರು, ಅಲ್ಲಿಂದ ಸ್ಟೇಟ್ ಹೈವೇ ಮಾಡಿ ಇದ್ರ ತನಕ ಪೀರಿಯಡ್ ಕಡಿಮೆ ಅಲ್ಲಿ ತನಕ ಸ್ಟೇಟ್ ಹೈವೇ ಮಾಡಿ ಲಿಂಕ್ ರೋಡ್ ಅಗಲೀಕರಣ ಮಾಡಿ ಅದಕ್ಕೆ ಅಲಂಕಾರಿಕ ಲೈಟ್ ಹಾಕ್ಸ್ಕೊಡ್ತೀವಿ ಆಗೈತೆ. ಈಗಲೂ ಪ್ರಾಮಿಸ್ ಮಾಡಿದ್ದಾರೆ ರಾಘವೇಂದ್ರ ಅವರು. 2-3 ಸರಿನೂ ನಮ್ಮ ಎದುರುಗಡೆ ನಾವು ಅದ್ರ ಬಗ್ಗೆ ಅವರಿಗೆ ಇದು ಮಾಡಿದ್ವಿ, ಹಾರ ಹಾಕಿ ಎಲ್ಲ ಮಾಡಿ. ನಮ್ಮ ಅಭಿಪ್ರಾಯ ಇಲ್ಲಾಗಿದ್ದರೆ ಚೆನ್ನಾಗಿರ್ತಿತ್ತು ಸರ್. ನಿಮ್ಮಿಬ್ಬರದು ಕುಟುಂಬಗಳಲ್ಲೂ ನೀವು ಅಷ್ಟೇ ರೆಸ್ಪೆಕ್ಟ್ ಇದೆ, ಅಷ್ಟು ಚೆನ್ನಾಗಿದೆ ಸರ್. ನಿಮ್ಮ ಮಕ್ಕಳು, ನಿಮ್ಮ ನೆಂಟರಿಷ್ಟರು ಎಲ್ಲ ಸರ್ ನಮಗೆ ಸಂಜೀವಪ್ಪನವರಿಗೆ ರಾಮಪ್ಪನವರು, ರಾಮಪ್ಪನವರಿಗೆ ಸಂಜೀವಪ್ಪನವರು. ನಾವು ಬಿಡ ಮನೆ ಕರ್ಕೊಂಡಿದ್ರು ಅವ್ರನ್ನ ಬಿಡಲ್ಲ, ಅವ್ರ ಮನೆ ಕರ್ಕೊಂಡಿದ್ರು ನಮ್ಮನ್ನು ಬಿಡಲ್ಲ ಸರ್. ಈಗ ಏನೇ ಮದುವೆ ಮಾಡೋದು ಈಗ ಏನಾದ್ರೆ ಇವರೇ ಸರ್ ನನಗೆ. ಇವ್ರಿಗೆ ಏನಾದ್ರು ಮದುವೆ ಮುಂಜೆ ಅದು ಇದು ಹೋಗೋದು, ಹೆಣ್ಣು ನೋಡೋದು, ಗಂಡು ನೋಡೋದು, ಮಾಡೋದು, ಕುತ್ಕೊಳ್ಳೋದು ಮಾಡೋದು ನಾನು ಹೋಗ್ತೇನೆ ಸರ್ ಅಲ್ಲಿ. ಆ ಥರ ನಮ್ಮಿಬ್ಬರದು ಆ ಥರ ಹೊಂದಾಣಿಕೆ. ಇದೊಂದು ವಿಶೇಷ ನೋಡಿ, ಇಷ್ಟೆಲ್ಲ ಬೇರೆ ಬೇರೆ ಜಾತಿ ಜನಾಂಗದ ಜನರು ನಿಮ್ಮಿಬ್ಬರಿಗೆ ಈ ಊರಲ್ಲಿ ಇಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ವಿಶೇಷತೆ. ಅದೇನೋ ದೇವರು ಇದು ಸರ್. ಮತ್ತೆ ಈ ಕಟ್ಟೆ ಪಂಚಾಯತಿಗಳು ಬಹಳ ಇಂಪಾರ್ಟೆಂಟ್, ತುಂಬಾ ಸರ್, ತುಂಬಾ. ಯಾಕಂತ ಹೇಳಿದ್ರೆ ಯಾವ ಕೋರ್ಟಲ್ಲೂ ಬಗೆಹರಿದಿದ್ದು ಊರಲ್ಲಿ ಬಗೆಹರಿತದೆ. ಆ ಕೆಲಸ ನೀವು ಮಾಡ್ತೀರಿ. ಅದು ವಿಶೇಷವಾಗಿ ನೀವು ಊರಿನ ನ್ಯಾಯಾಧೀಶರು ಆಗಿದ್ದೀರಿ, ಜನಪ್ರತಿನಿಧಿಗಳು ಆಗಿದ್ದೀರಿ, ಧಾರ್ಮಿಕ ಸಂಸ್ಥೆಗಳ ಮುಖಂಡರು ಆಗಿದ್ದೀರಿ, ಜಾತ್ರೆ ಹಬ್ಬಗಳು ನೀವು ನೇತೃತ್ವ ನಡೆಸ್ತೀರಿ. ಒಂದು ಸರ್ವಸಾಮಾನ್ಯರಿಗೆ ಕೋರ್ಟಲ್ಲಿ ನಮ್ಮನ್ನು ಕರೆಸಿ ರಾಜಿ ಮಾಡಿಸಿದ್ದಾರೆ ಸರ್. 3 ಕೇಸ್ ನಮ್ಮನ್ನು ಮ್ಯಾಜಿಸ್ಟ್ರೇಟ್ ಕರೆಸಿ ರಾಜಿ ಜಗಳ ಮಾಡ್ಕೊಂಡ್ಬಿಟ್ಟಿದ್ರು. ಜಮೀನು ವ್ಯವಸ್ಥೆ ಒಂದು ಸಂಸಾರದಿತ್ತು, ಅದು ಊರು ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡಿದ್ರು. ಅದಕ್ಕೆಲ್ಲ ನಮ್ಮನ್ನು ಕರೆಸಿ ನಾವೇನು ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಅವ್ರಿಬ್ಬರಿಗೆ ಕೇಳಿ ನಾವು ನಮ್ಮನ್ನು ಕರ್ಸ ಸರ್ ರಾಜಿ ಮಾಡ್ತೀರಂತ ಕೇಳಿದ್ರು. ನಾವು ಹೇಳಿದ್ವಿ ಸರ್ ಇವರು ಒಪ್ಕೋಬೇಕು, ನೀವು ಒಪ್ಕೋಬೇಕು ಸರ್. ಒಪ್ಕೊಂಡ್ರು ನಾವು ರಾಜಿ ಮಾಡ್ತೀವಿ ಸರ್ ಹಾಗೆ ಅಂತ. ನಿಮಗೆ ಎಷ್ಟು ದಿವಸ ಟೈಮ್ ಬೇಕು? 4-5 ದಿವಸ ಕೊಟ್ಟರು ಸಾಕು ಸರ್ ನಮಗೆ ಅಂತ. ಸರಿ, ನಾನು ಅರ್ಜೆಂಟ್ ಮಾಡ್ತೇನೆ, ಡೇಟ್ ಕೊಡ್ತೀನಿ ಅವರಿಗೆ, ನೀವು ಮಾಡಿ ನಮಗೆ ಹೇಳಬೇಕು ಹಾಗೆ. ಹೌದು ಸರ್, ನಮ್ಮಿಬ್ರು ಹೆಸರು ನ್ಯಾಯಾಧೀಶರು ವ್ಯಾಪ್ತಿ ಬಿಟ್ಟು ನಿಮ್ಗೆ ಹೆಲ್ಪ್. ಹೌದು ಸರ್, ಹೌದು ನಮಗೆ ಕೊಟ್ಟರು ಸರ್. ಅವಾಗ ನಮ್ಮಿಬ್ರು ಅಡ್ರೆಸ್ ಎಲ್ಲ ಬರ್ಕೊಂಡು ಭಾರಿ ಖುಷಿ ಕೊಟ್ಟರು ಸರ್. ಎದ್ದು ನಿಂತ್ಕೊಂಡು ಥ್ಯಾಂಕ್ಸ್ ಹೇಳಿದ್ರು ಸರ್ ನಮ್ಮಿಬ್ರಿಗೆ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಬಾರಿ ಯಾವುದೋ ಒಂಥರ ದುರ್ಗಯ್ಯ ಅಂತೇಳಿ ನಿಮ್ಮ ಯಲ್ಲಪ್ಪನವ್ರು ಅಂತ ಹೊರಡ್ರು. ಯಲ್ಲಪ್ಪನವ್ರು ನಿಮ್ಮ ಚಂದ್ರಕುಮಾರ್ ಅಂತ ಅವ್ರು ಮಾವಾರ್ದ ದೊಡ್ಡ ಪಂಚಾಯತಿ ಅದು ಸರ್. 3 ಜನ ಅಣ್ಣ ತಮ್ಮಂದಿರು. ಒಂದು 10-15 ವರ್ಷ ಮಾಡಿದ್ರು, ಯಾರು ಮಾಡೋದು ಆಗಿರಲಿಲ್ಲ. ನಾವು ಸೇರಿಕೊಂಡು ಪಂಚಾಯತಿ ಅದು ಮಾಡಿ ಎಲ್ಲ ಇದು ಮಾಡಿದ್ವಿ ಸರ್. ಅದು ಮತ್ತೆ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಕೋರ್ಟಿಗೆ ಹೋಗ್ಬಿಡ್ತು ಸರ್. ಕೋರ್ಟಿಗೆ ಹೋದಾಗ ಒಬ್ಬರು ಏನು ಮಾಡಿದ್ರು, ಅವರಿಗೆ ನಾವು ಜಡ್ಜ್ಮೆಂಟ್ ಬರ್ದಿದ್ವಿ ಸರ್, ನೀವು ನೋಡ್ಬೇಕು ಸರ್ ಅಂತ ಜಡ್ಜ್ಮೆಂಟ್ ಸರ್ ನಮ್ಮದು. ನಮ್ಮ ಇನ್ನೊಬ್ಬರು ನಮಗೆ ಒಬ್ಬ ಅಧಿಕಾರಿಗಳಿದ್ರು, ಇಲ್ಲಿ ಅಧಿಕಾರಿ ಇರ್ತದೆ, ಫೀಲ್ಡ್ ಆಫೀಸರ್ ಅನಂತ್ ಭಟ್ರು ಅಂತ ಇಲ್ಲಿ ಬಂದಾಗ ಅವರು ನಮಗೆ ಬಲಗೈ ಇದ್ದಂಗೆ ಸರ್. ಈ ರೈಟಿಂಗ್ಸು ಅದು ಇದು ಇದರಲ್ಲೆಲ್ಲ ಹೇಳಿದಂಗೆ ನಾವು ಮಾಡ್ತಾ ಇದ್ವಿ. ಆಮೇಲೆ ಅವನು ಹೋದ ಅದನ್ನು ತೊಗೊಂಡೋಗಿ ಇಟ್ಟ ಸರ್ ಅಲ್ಲಿ. ಈಗ ಪ್ರೊಡ್ಯೂಸ್ ಮಾಡಿದ ಮ್ಯಾಜಿಸ್ಟ್ರೇಟ್ಗೆ ಅದನ್ನ ನೋಡಿ ಏನು ಹೇಳಿದ್ರು ಗೊತ್ತಾ ಸರ್ ಅವರು, ಇದನ್ನು ನಾವು ಮಾಡಲ್ಲ. ಕಾರಣ ಏನು ಅಂದರೆ, ಹಳ್ಳಿಗಳಲ್ಲೆಲ್ಲ ಯಾವ ಜಮೀನು ಹೆಂಗಿರುತ್ತೆ, ಯಾವ ಥರ ಹೆಂಗಿರುತ್ತೆ, ಇವನು ಹೆಂಗಿದ್ದಾನೆ, ಅವನು ಹೆಂಗಿದ್ದಾನೆ, ಅವನಿಗೆ ಜಾಸ್ತಿ ಹೋಗಿದೆ, ಇವನಿಗೆ ಕಮ್ಮಿ ಹೋಗಿದೆ, ಹಾಗೆ ನಮಗೆ ಗೊತ್ತಾಗಲ್ಲ. ನಿಮಗೆ ಅದರಲ್ಲಿ ಕೂತ್ಕೊಂಡು ಏನು ಮಾಡ್ತೀರಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಿರಿ ನೀವು. ಒಂದು ಸೈಟ್ಗಳದೆಲ್ಲ ಡ್ರಾಫ್ಟ್ ಹಾಕಿ
ಇದೆಲ್ಲ ಮಾಡಿಕೊಂಡು ನೀವು ನಮಗೆ ಕೊಟ್ಟಿದ್ದೀರಿ, ಈಗ ಇದು ನೋಡಿದ್ರೆ ಖುಷಿ ಅನ್ಸುತ್ತೆ ಅಂತ ಹೇಳ್ಕೊಂಡು ನಮ್ಮನ್ನು ಕರೆದು ನಮಗೆ ಅವತ್ತು ನಮಗೆ ಬೇರೆ ಅವ್ರು ಬೇರೆ ಮೇಲೆ ಸ್ಟಾರ್ಟ್ ಇರ್ತದೆ ಕರೆದು ಖುಷಿಪಟ್ಟು ನಮ್ಮಿಬ್ಬರದ್ದು ಅಡ್ರೆಸ್ ಬರ್ಕೊಂಡು ನಮಗೆ ಥ್ಯಾಂಕ್ಸ್ ಹೇಳ್ಬೋದು ಸರ್. ಮತ್ತೆ ಕೆಟ್ಟ ಕೆಲಸ ಮಾಡೋರು ನಿಮ್ಮ ಇಬ್ಬರಿಗೂ ಭಾಳ ಹೆದರ್ತಾರೆ ಈ ಭಾಗದಲ್ಲಿ. ಹೌದು ಸರ್. ಈಗ ಗಂಡ ಹೆಂಡತಿ ಜಗಳ ಮಾಡ್ತಾರಲ್ಲ ಸರ್, ಸಂಜೀವಣ್ಣವ್ರ ಹತ್ರ ಹೋಗ್ತೇನೆ, ಇಲ್ಲ ರಾಮಣ್ಣವ್ರ ಹತ್ರ, ಈಗ ಅವ್ರ ಹತ್ರ ಆದ್ರೆ ರಾಮಣ್ಣವ್ರ ಹತ್ರ ಹೋಗ್ತೇನೆ, ಈಗ ನನಗೆ ಅಲ್ಲಿ ಹತ್ರ ಯಾರು ಇದ್ರೆ ಸಂಜೀವಣ್ಣವ್ರ ಹತ್ರ ಹೋಗ್ತೇನೆ, ಕೂಡಲೇ ಬಾಯಿ ಮುಚ್ಚಿಬಿಡ್ತಾರೆ. ಅಂಥವು ಕೇಸ್ ಭಾರಿ ಮಾಡಿದ್ವಿ. ಈ ಅಂಥದ್ದು ಸಣ್ಣ ಪುಟ್ಟ ಯಾವುದಾರ ಹೆಣ್ಮಕ್ಳದ್ದು ಇದಿರ್ತಾರೆ ಅದೆಲ್ಲ ಅವ್ರ ಮರ್ಯಾದೆನೂ ಹೋಗಿರಬಾರ್ದು, ನಮ್ಮ ಘನತೆ ನಮ್ಮೂರಿನ ಘನತೆ ಹೋಗಿರಬಾರ್ದು, ಹಾಗೆ ಅಷ್ಟೇ ಕ್ಷೇತ್ರವನ್ನು ಮಾಡಿ ಅವರಿಗೆ ವ್ಯವಸ್ಥೆ ಮಾಡ್ತೀವಿ ಸರ್. ಇದಿಷ್ಟು ನಿಮ್ಮ ಇಲ್ಲಿನ ತನಕದ ಪ್ರಯಾಣ. ಆಮೇಲೆ ನಮ್ದು ಇಲ್ಲಿಗೆ ವ್ಯಾಪ್ತಿ ಇದಾಗಿಲ್ಲ ಸರ್, ಪಂಚಾಯತಿ ಎಲ್ಲಿ ತನಕ ಇದೆ? ಬೆಂಗಳೂರಿಗೆ ಹೋಗಿದ್ವಿ ಸರ್. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಇದೆಲ್ಲ ಮಾಡಿದ್ವಿ. ಇದು ತುಮಕೂರಿನಲ್ಲಿ ಒಂದು ಪಂಚಾಯತಿ ಮಾಡಿ ಬಂದಿವಿ ಸರ್. ಯಾರು ಮಾಡೋಕ್ಕಾಗಿಲ್ಲ. ಬೆಂಗಳೂರು ಹೋಟ್ಲ್ ಸರ್ ಜಗಳ, ಒಂದು ಜಗಳ ಬಿಡಿತಾವ್ರು ಹೋಟ್ಲಲ್ಲಿ. ನಿಮ್ಮೂರಿಗೆ ಸಂಬಂಧಪಟ್ಟವ್ರೆ? ನಮ್ಮೂರಿಗೆ ಸಂಬಂಧ ಅದೇ ಹೇಳಿದ ನಾಗರಾಜ್ ಅವ್ರದ್ದು. ಅವ್ರದ್ದು ಇನ್ನು ನಮ್ಮೂರಾಗ ಇನ್ನೊಬ್ರು ಬಾಬುರಾವ್ ಅಂತ ಇದ್ರು ಸರ್. ದೊಡ್ಡ ದೊಡ್ಡ ಹರ್ಷ ಅಂತ ಹೋಟ್ಲು ಬಸ್ ಸ್ಟಾಂಡ್ ಪಕ್ಕಕ್ಕೆ ಇತ್ತು. ದೊಡ್ಡ ಗಲಾಟೆ ಆಗಿ ಅವ್ರಿಗೆ ಹೊಡೆದಾಡಿ ಎಲ್ಲ ಮಾಡಿ ಇದನ್ನು ಮಾಡ್ಬಿಡಿದ್ರು ಸರ್. ಇಮಿಡಿಯೇಟ್ ನಮ್ಮನ್ನು ಕರ್ಸ್ಕೊಂಡ್ರು ಸರ್, ನೀವು ಬನ್ನಿ ಇಲ್ಲಿ ಅಂತ. 5 ದಿವಸ ಅಲ್ಲೇ ಇದ್ದು ಅವರಿಬ್ಬರಿಗೂ ಒಪ್ಪಿಸ್ಕೊಂಡು ರಾಜಿ ಮಾಡಿ ಬಂದ್ವಿ ಸರ್. ಹಾರ ಹಾಕಿ ಕಳ್ಸ್ರು ಸರ್ ಅವರು. ಈ ನಾಗರಾಜಪ್ಪರ ಅಣ್ಣ ವೆಂಕಟೇಶ್ ಅಲ್ಲಿಂದ 250 ಕಿಲೋಮೀಟರ್ ಬಂದು ಇಲ್ಲಿ ಒಂದು ಹಳ್ಳಿ ಜನ ಬಂದು ಇಲ್ಲಿ ನಮಗೆ ಇದು ಮಾಡಿದ್ದಾರೆ, ರಾಜಿ ಮಾಡಿ ಹೋದ್ರು. ನಮ್ಮಲ್ಲೇ ಬೆಂಗಳೂರಿಂದ ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ, ಹಣ್ಣು ಕೊಡ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಯಾರೂ ಅದ್ರ ಬಗ್ಗೆ ತಲೆ ಹಾಕಕ್ಕೆ ಹೋಗಿರಲಿಲ್ಲ. ಇಷ್ಟು ಜವಾಬ್ದಾರಿ ತೊಗೊಂಡು ಮಾಡೋಕ್ಕಾಗಿರಲಿಲ್ಲ ಹಾಗೆ ಅಂತ ಹೇಳ್ಕೊಂಡು ಒಬ್ಬ RSS ಮುಖಂಡರು ಸರ್ ಅವರು, ಲಾಯರ್ ಅವರು, ಭಾರಿ ವಯಸ್ಸಾಗಿತ್ತು ಅವ್ರಿಗೆ. ಅವರು 5 ನಿಮಿಷ ಮಾತಾಡ್ತಾರೆ ಸರ್ ನಮ್ಮ ಇಬ್ಬರ ಬಗ್ಗೆ, ನಮ್ಮ ಬಗ್ಗೆ ಎಲ್ಲ. ಇಷ್ಟು ಚೆನ್ನಾಗಿ ನಮ್ಮ ತೀರ್ಮಾನ ಮಾಡಿ ನೀವು ಕೊಟ್ಟಿರೋದ್ರ ಬಗ್ಗೆ ನಿಮಗೆ ಅಭಿನಂದಿಸ್ತೇನೆ. ಇಷ್ಟು ಚೆನ್ನಾಗಿ ಎಲ್ಲೂ ನಾನು ನೋಡಿಲ್ಲ ಹಾಗೆ ಅಂತ, ಕೋರ್ಟ್ನಲ್ಲೂ ಆಗಲ್ಲ ಹಾಗೆ ಅಂತ ಹೇಳಿದ್ರು ಸರ್. ಈ ಕುಂಸಿಯಿಂದ ಸುತ್ತಮುತ್ತ ಎಷ್ಟು ಊರ್ ತನಕ ನಿಮ್ದು ಇದೆ ಸರ್? ಇದೆ ನಮ್ಮಲ್ಲಿ ಈ ಕಡೆ ಹಾರ್ನಳ್ಳಿ ತನಕ ಎಲ್ಲ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲ ಒಂದು 20 ಕಿಲೋಮೀಟರ್ ಸುತ್ತಳತೆ ನೀವೇ. ಹೌದೌದು ಸರ್. ಆಮೇಲೆ 1900 ನನಗೆ ಗೊತ್ತಿದ್ದಂಗೆ 1972, 73, 74, 75 ನಾವು ಇವರೆಲ್ಲ ಜೊತೆಗೆ ಬಂದಾಗ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯಾವ ಸಬ್ ಇನ್ಸ್ಪೆಕ್ಟರ್ ಇವ್ರನ್ನರಿಗೆ ಇಂಥದಕ್ಕೆ ಇದಿಲ್ಲ ಸರ್. ನಮ್ಮ ಅಲ್ಲಿ ಯಾರು ಕುಂಸಿ ಅಂತ ತಕ್ಷಣ ಸಂಜೀವಣ್ಣ ರಾಮಣ್ಣ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಎಲ್ಲರ ಯಾವುದೇ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, SP ಯಾರು ಕೇಳಿ ಸರ್ ನೀವು, ಅವ್ರು ನಮ್ಮನ್ನು ಹೇಳ್ತಾರೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದು ಸರ್. ಆಮೇಲೆ ನಮ್ಮ ಅರಣ್ಯ ಇಲಾಖೆಯವರು DFO ಕೇಳಿ ಸರ್, ನಾವು ಹೋದ್ರೆ ನಾವೇನೋ ಹೇಳಿದ್ರೆ ಅದು ಫೈನಲ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಸರ್ ಅವ್ರಿಗೆ. ಇವತ್ತು ಮತ್ತೆ ನಮ್ಮಲ್ಲಿ ಏನ್ ಗೊತ್ತಾ ಸರ್, ಯಾವ್ದು ₹1 ಯಾವ್ದು ಕರಪ್ಷನ್ ಇಲ್ಲ. ಒಂದು ಟೀ ಕುಡಿಯೋದ ಸರ್ ಪಂಚಾಯತಿ ಮಾಡಿದ್ರೆ. ಅಕಸ್ಮಾತ್ ಬಡವರು ಬಗ್ರಿದ್ರೆ ಅರಣ್ಯ ಇಲಾಖೆ ಹೋಗಿ ಸೌದೆ ಸಿಗಾಕೊಂಡಿದ್ರೆ ಫೈನ್ ಕಟ್ಟೆಲ್ಲ ಬಿಡಿಸಿ ಬರ್ತೀವಿ ಸರ್ ನಾವು. ನಾವೇ ನಮ್ಮ ಆ ಥರ.